ತುಮಕೂರು ಅರಣ್ಯ ಪ್ರದೇಶದಲ್ಲಿ ಸುಟ್ಟ ಕಾರು ಪತ್ತೆ. ಕಾರ್ನಲ್ಲಿದ್ದು ಸುಟ್ಟು ಕರಗಲಾದ ವ್ಯಕ್ತಿಯ ಶವ. ತುಮಕೂರಿನ ಪಟ್ಟನಾಯಕನಹಳ್ಳಿಯ ಅರಣ್ಯ ಪ್ರದೇಶದಲ್ಲಿ ಬೆಂಕಿಗಾಹುತಿಯಾದ ಕಾರ್ನಲ್ಲಿ ಶವವೊಂದು ಪೊಲೀಸರಿಗೆ ಪತ್ತೆಯಾಗಿದೆ ಕಣ್ರಿ. ಕಾರಿನಲ್ಲಿ ಡ್ರೈವರ್ ಮುಂದಿನ ಸೀಟಿನಲ್ಲಿರ್ಬೇಕು, ಆದ್ರೆ ಹಿಂದಿನ ಸೀಟಿನಲ್ಲಿದ್ದ. ಇದ್ಯಾಕೋ ಪೊಲೀಸರಿಗೆ ಏನೋ ಮಿಸ್ ಹೊಡಿತಾ ಇತ್ತು. ಪೊಲೀಸರು ತನಿಖೆ ಮಾಡುತ್ತಾ ಹೋದಾಗ ಕಂಡು ಬಂದ ಸಂಗತಿ ಎಂತವರಿಗೂ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಒಂದು ಅನಾಮಿಕ ಶವ ಪೊಲೀಸರ ನಿದ್ದೆಗೆಡಿಸಿತ್ತು. ಪೊಲೀಸರು ತನಿಖೆ ಕೈಗೊಂಡಾಗ ಪೊಲೀಸರ ತನಿಖೆ ವೇಳೆ ಬಯಲಾಯಿತು ಸ್ಫೋಟಕ ಸಂಗತಿ. ಗೆಳೆಯನ ಬೇಜವಾಬ್ದಾರಿಯಿಂದ ಇನ್ನೊಬ್ಬ ಗೆಳೆಯ ಸುಟ್ಟು ಕರಕಲಾಗಿದ್ದಾನೆ. ಸ್ಪಾಟ್ ವಿಸಿಟಲ್ಲಿ ನಮಗೆ ಕಂಡು ಬಂದಿರೋದೇನೆಂದರೆ, ಆಲ್ಟ್ರೋಸ್ ಅನ್ನೋದು ಕಾರು ಒಂದು ವೇಗವಾಗಿ ಬಂದು ಒಂದು ಮರಗಳನ್ನು ಗುದ್ದಿಕೊಂಡು ಅದಾದ ಮೇಲೆ ಆ ಇಂಪ್ಯಾಕ್ಟಿಂದ ಆಗಿರುವ ಘಟನೆಯಿಂದ ಬಂದಿರುವ ಬೆಂಕಿಯಲ್ಲಿ ಪೂರ್ತಿ ಕಾರು ಸುಟ್ಟಾಗಿದೆ ಮತ್ತು ಅದರಲ್ಲಿರುವ ವ್ಯಕ್ತಿನೂ ಸತ್ತೋಗಿದ್ದಾರೆ. ಇದು ಆಕ್ಸಿಡೆಂಟ್ ಅಥವಾ ಬೇಕಂತಲೇ ಮಾಡಿದ ಕೊಲೆನಾ? ಇಬ್ಬರು ಪ್ರಯಾಣಿಸುತ್ತಿದ್ದ ಕಾರ್ನಲ್ಲಿ ಒಬ್ನು ಉಳಿದಿದ್ದು ಹೇಗೆ? ದಾವಣಗೆರೆ ಮೂಲದ ಮಂಜುನಾಥ್ ಮತ್ತು ಅಣ್ಣಪ್ಪ ಟಾಟಾ ಕಂಪನಿಗೆ ಸೇರಿದ ಕಾರ್ನಲ್ಲಿ ಹೋಗ್ತಾ ಇದ್ರು. ಅಣ್ಣಪ್ಪ ತನ್ನ ಸಹೋದರಿಯ ಮಗಳ ಹುಟ್ಟುಹಬ್ಬಕ್ಕೆ ಮಂಜುನಾಥನನ್ನ ಕರ್ಕೊಂಡು ಹೋಗಿದ್ದ. ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಮಂಜುನಾಥ್ ಮತ್ತು ಅಣ್ಣಪ್ಪ ಪೂರ್ತಿ ಕುಡಿದದ ಮತ್ನಲ್ಲಿ ವಾಹನ ಚಲಾಯಿಸಿಕೊಂಡು ಬರ್ತಾ ಇದ್ರು. ಆ ವ್ಯಕ್ತಿ ಮಂಜುನಾಥ್ ಅನ್ನೋನು ಸುಮಾರು 25 ವರ್ಷ, ದಾವಣಗೆರೆ ವಾಸಿ. ದಾವಣಗೆರೆಯಲ್ಲಿ ಅವರ ಫ್ರೆಂಡ್ ಒಬ್ಬ ಅನ್ನಪ್ಪ ಅನ್ನೋರ ಜೊತೆ ಶಿರಾಗೆ ಬಂದು ಅನ್ನಪ್ಪ ಅವ್ರ ತಂಗಿ ಮಗು ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಅದಾದ ಮೇಲೆ ಅವ್ರನ್ನು ಬಿಟ್ಟು ವಾಪಸ್ ಹೋಗುವ ಸಮಯದಲ್ಲಿ ಈ ಘಟನೆ ನಡೆದಿರುವಂಥ ಕಂಡು ಬರ್ತಾ ಇದೆ. ಮಧ್ಯಮದಲ್ಲಿ ಇರುವ ಸಾಧ್ಯತೆ ಇರುತ್ತೆ, ಆ್ಯಂಡ್ ಇಂಪ್ಯಾಕ್ಟ್ ಆಗಿರೋಕ್ಕೆ ಇಂಜುರಿ ಆಗಿರೋ ಸಾಧ್ಯತೆಯೂ ಇರುತ್ತೆ. ಮಂಜುನಾಥ್ ತುಂಬಾ ಕುಡಿದಿದ್ದರಿಂದ ಹಿಂದಿನ ಸೀಟಿನಲ್ಲಿ ಮಲಗಿದ್ದ. ಅಣ್ಣಪ್ಪ ಡ್ರೈವಿಂಗ್ ಮಾಡ್ತಾ ಇದ್ದ. ಆದ್ರೆ ಪಟ್ಟನಾಯಕನಹಳ್ಳಿಯ ಅರಣ್ಯ ಪ್ರದೇಶದ ರಸ್ತೆಯಲ್ಲಿ ಬರಬೇಕಾದ್ರೆ ಏಕಾಏಕಿ ಕಂಟ್ರೋಲ್ ತಪ್ಪಿ ವಾಹನ ಅಲ್ಲೇ ಇದ್ದ ಮರಕ್ಕೆ ಡಿಕ್ಕಿ ಹೊಡೆದು ಬೆಂಕಿ ಹೊತ್ಕೊಂಡಿತ್ತು. ಸತ್ತೋಗಿರುವ ವ್ಯಕ್ತಿ ಮತ್ತು ಅವ್ರ ಫ್ರೆಂಡ್ ಅನ್ನಪ್ಪ ಇವರು ಮುಂದಿನ ದಿನ ಸಾಯಂಕಾಲ 3 ಗಂಟೆಯಿಂದ ಸುಮಾರು 4 ಬಾರಿ ಅವರು ಕುಡಿದಿರುವ ವಿಚಾರ ನಮಗೆ ತಿಳಿದು ಬರ್ತಾ ಇದೆ. ಇದರಲ್ಲಿ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಲಾಗಿದೆ. ಪ್ರಾಥಮಿಕವಾಗಿ ಆಂಟಿಮಾರ್ಟಮ್ ಇಂಜುರಿಯಿಂದನೇ ಅವರು ಡೆತ್ ಆಗಿದ್ದರು. ವಾಹನ ಡಿಕ್ಕಿ ಹೊಡೆದ ಕೂಡಲೇ ಬೆಂಕಿ ಹೊತ್ಕೊಂಡಾಗ ಅಣ್ಣಪ್ಪ ಕಾರಿನಿಂದ ಹಿಡಿದು ಆಟೋ ಹಿಡ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದ. ಆದ್ರೆ ಹಿಂದಿನ ಸೀಟಿನಲ್ಲಿ ಮಲಗಿದ್ದ ಮಂಜುನಾಥ್ ಕಾರಿನೊಳಗೆ ಮಲಗಿಕೊಂಡೇ ಇದ್ದ. ಆದ್ರೆ ಬೆಂಕಿಯ ಕೆನ್ನಾಲಿಗೆ ಹೊತ್ಕೊಂಡು ಕಾರು ಪೂರ್ತಿ ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಒಳಗೆ ಮಂಜುನಾಥ್ ಇದ್ದಿದ್ದು ಯಾರಿಗೂ ಕಂಡು ಬಂದಿಲ್ಲ. ಆತನ ಶವ ಸುಟ್ಟಿ ಪೂರ್ತಿ ಕರಕಲಾಗಿತ್ತು. ಆದ್ರೆ ಈ ಘಟನೆಯ ಬಗ್ಗೆ ಟಾಟಾ ಕಂಪನಿಗೆ ಕಾರ್ನಲ್ಲಿ ಕಾಣಿಸಿಕೊಂಡ ಬೆಂಕಿಯ ಬಗ್ಗೆ ಪೊಲೀಸರು ಪತ್ರ ಬರೆದು ಸಮಸ್ಯೆಯ ಬಗ್ಗೆ ವಿವರ ಕೇಳಿದ್ದಾರೆ. ಇನ್ನು ಇಲ್ಲಿ ಅಣ್ಣಪ್ಪ ಬೆಂಕಿ ಹತ್ತಿದ ಕೂಡಲೇ ಮಂಜುನಾಥನನ್ನ ಏಕೆ ರಕ್ಷಣೆ ಮಾಡಿಲ್ಲ? ತಾನೊಬ್ಬನೇ ಓಡಿ ಹೋಗಿದ್ದೇಕೆ? ಅಥವಾ ಕಾರಿನಲ್ಲಿ ನಿಜವಾಗಿಯೂ ಬೆಂಕಿ ಹೊತ್ಕೊಂಡಿತ್ತ? ಅಥವಾ ಆಕ್ಸಿಡೆಂಟ್ ಮಾಡಿ ಬೆಂಕಿ ಹಚ್ಚಲಾಗಿದೆಯಾ? ಮಂಜುನಾಥನನ್ನ ಕೊಲೆ ಮಾಡುವ ಉದ್ದೇಶ ಹೊಂದಿದ್ನ ಅಣ್ಣಪ್ಪ? ಇಂಥ ಹಲವು ಪ್ರಶ್ನೆಗಳು ಇದೀಗ ಮಂಜುನಾಥ್ ಕುಟುಂಬದಲ್ಲಿ ಕಾಡೋದಕ್ಕೆ ಶುರುವಾಗಿದೆ. ಸೊ ಈಗ ಮುಂದಿನ ದಿನದಲ್ಲಿ ನಾವು ಈ ಟಾಟಾ ಮೋಟರ್ಸಿಂದನೂ ಟೆಕ್ನಿಷಿಯನ್ ಕರೆದು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಈ RTO ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಯಿಂದನೂ ನಾವು ಟೆಕ್ನಿಕಲ್ ಎಕ್ಸಾಮಿನೇಷನ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ನಮ್ಮ ಸೀನ್ ಆಫ್ ಕ್ರೈಮ್ ಫೋರೆನ್ಸಿಕ್ ಅವರಿಂದನೂ ಎಕ್ಸಾಮಿನೇಷನ್ ಮಾಡ್ತಾ ಇದ್ವಿ. ಇವರೆಲ್ಲರಿಂದ ಮಾಹಿತಿ ತೊಗೊಂಡು ನಾವು ನಡೆದಿರೋ ಸೀನ್ ಹೆಂಗೆ ನಡೆದಿದೆ, ಘಟನೆ ಹೆಂಗೆ ನಡೆದಿದೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳಲಾಗುತ್ತೆ. ಇನ್ನೊಂದೆಡೆ ತಲೆಮರೆಸಿಕೊಂಡಿರುವ ಅಣ್ಣಪ್ಪನ ಹುಡುಕಾಟವನ್ನ ಪೊಲೀಸರು ಮಾಡ್ತಿದ್ದಾರೆ. ಅಣ್ಣಪ್ಪ ಸಿಕ್ಕಿದ್ರೆ ಎಲ್ಲಾ ಮಾಹಿತಿಗಳು ಹೊರಬೀಳಲಿವೆ. ಸ್ನೇಹಿತ ಅಂತ ನಂಬಿದ್ರೆ ಹೀಗೆ ಮಾಡೋದ ಅನ್ನೋದು ಪ್ರಶ್ನೆ ಇದೀಗ ಎಲ್ಲರಲ್ಲೂ ಕಾಡೋದಕ್ಕೆ ಶುರುವಾಗಿದೆ ಕಣ್ರಿ. ದೋಸ್ತ್ ಅಂದ್ರೆ ಅನದರ್ ಮದರ್ ಅಂತಾರೆ. ಆದ್ರೆ ದೋಸ್ತಿಗಳೇ ಈ ರೀತಿ ಬೆನ್ನಿಗೆ ಚೂರಿ ಹಾಕಿದ್ರೆ ಸ್ನೇಹಕ್ಕೆ ಬೆಲೆ ಇರಲ್ಲ ನೋಡಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ವರ್ಷ ಬಂತು,
ಏನಾದ್ರೂ ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ? ಆದ್ರೆ ಎಲ್ಲೆಡೆ ಮೇಕಿಂಗ್ ಚಾರ್ಜ್ ಭಾರಿ ತುಟ್ಟಿಯಾಗಿದೆ. ಹೇಗೆ ಖರೀದಿ ಮಾಡೋದು ಅಂತ ಚಿಂತೆ ಮಾಡಬೇಡಿ. ನಮ್ಮ ಬಳ್ಳಾರಿಯಲ್ಲೇ ಹೊಸದಾಗಿ ಚಂದನ ಸ್ವರ್ಣ ಮಂದಿರ್ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ಸಿಲ್ವರ್ ಗೋಲ್ಡ್ ಐಟಮ್ಸ್ ಎಲ್ಲ ಇದಾವೆ. ಆಫರ್ಸ್ ಎಲ್ಲ ಚೆನ್ನಾಗಿದಾವೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ ಖರೀದಿ ಮಾಡಿದ್ರೆ 2 ಗ್ರಾಂ ಸಿಲ್ವರ್ ಕಾಯಿನ್ ಫ್ರೀ. ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿಯನ್ನ ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾವಿದ್ವಿ. ಇನ್ನು ಸಿಲ್ವರ್ ಅಂತೂ ಎಕ್ಸಲೆಂಟ್ ಆಗಿದೆ. ಈಗಂತೂ ನಮ್ಮ ಮಹಿಳೆಯರು ಈ ಶಾಪ್ ನೊಳಗಡೆ ಮುತ್ತಿಗೆ ಹಾಕಿ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದಾವೆ. ಅವ್ರು ಏನ್ ಬೇಕೋ ಇಮಿಡಿಯೇಟ್ ಸಿಕ್ಕಂತ ಶಾಪ್ ಅಂದ್ರೆ ಇದನ್ನ ಅಂತ ಹೇಳಕ್ಕೆ. ಏನ್ ಯೋಚನೆ ಮಾಡ್ತಿದ್ದೀರಿ? ಬೇಗ ಭೇಟಿ ಕೊಡಿ. ಈ ಆಫರ್ 10 ದಿನಗಳವರೆಗೆ ಮಾತ್ರ. ಸ್ಥಳ ಬಳ್ಳಾರಿಯ ಬೆಂಗಳೂರು ರಸ್ತೆ, ದುರ್ಗಾ ಬೇಕರಿ ಮುಂಭಾಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.